ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವರಾ ಇಂಡಿಯಾ. ಬಿಹೈಂಡ್ ಯುವರ್ ಡಿಸೈರ್ಸ್ ವಿ ಆರ್ ಕ್ಲೇವರಾ ಇಂಡಿಯಾ. ಸ್ನೇಹಿತರೆ, ನಾನು ಸಿದ್ದು ಭಾರತ್. ಏನು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದ ಸುದ್ದಿ ಸಂಚಾರ ಅಂದ್ರೆ, ಇವತ್ತು ಏನು ಫೆಬ್ರವರಿ 6, 2026ನೇ ಸಾಲಿನ ಒಂದು ಬಜೆಟ್ ಮಂಡನೆ ಆಯಿತು. ಒಂದು ಸೆಕೆಂಡ್ ಸ್ನೇಹಿತರೆ. ಎಸ್, ರೈಟಿಂಗ್. ಓಕೆ ಸ್ನೇಹಿತರೆ, ಏನು ಇವತ್ತು ಫೆಬ್ರವರಿ 6, 2026 ಕರ್ನಾಟಕದ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು ಅಂದ್ರೆ ಒಂದು ಮುಂಗಡ ಪತ್ರವನ್ನು ಮಂಡಿಸಿದ್ರು. ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ 2 ಪ್ರಮುಖ ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಬಂದಿದ್ದೀನಿ ಇವತ್ತು. ಯಾಕಂದ್ರೆ ನೀವೆಲ್ಲರೂ ಕೂಡ ಒಂದು ತುದಿಗಾಲ್ ಮೇಲೆ ನಿಂತಿರ್ತಕ್ಕಂಥ 2 ಸುದ್ದಿ ವಿಚಾರಗಳ ಮೇಲೆ ಇವತ್ತು ಬಂದಿದ್ದೀನಿ. ಒಂದು ಪ್ರಮುಖವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ, ಇನ್ನೊಂದು ಟೀಚರ್ ನೇಮಕಾತಿ, ಇದು ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್. ಸೊ ಇವೆರಡು ಸುದ್ದಿಗಳಲ್ಲಿ ಪ್ರಮುಖವಾದ ವಿಚಾರಗಳು ನೋಡೋಣ. ಮೊದಲಿಗೆ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಸಂಬಂಧಪಟ್ಟ ನೋಡೋಣ. ನೋಡಿ, ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಪಾಲಿಟೆಕ್ನಿಕ್ಗಳಲ್ಲಿ ಖಾಲಿ ಇರುವ 2,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು ಅಂತ ಇವತ್ತಿನ ಒಂದು ಬಜೆಟ್ ನಲ್ಲಿ ಹೇಳಿದ್ದಾರೆ. ಎಷ್ಟು? 2,000 ಹುದ್ದೆಗಳು. ಸ್ನೇಹಿತರೆ, ಈ ಪೂರ್ವದಲ್ಲಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಯಾವುದು? ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಏನ್ ಮಾಡಿದೆ, ವಿಡಿಯೋ ಹಾಕಿದ್ದೆ. ಅದರಲ್ಲಿ ವಿಶೇಷವಾಗಿ ನಾವು ಇಲ್ಲಿ ಈ ಪ್ರಥಮ ದರ್ಜೆ ಕಾಲೇಜುಗಳು ಸಂಬಂಧಿಸಿದಂತೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಎಷ್ಟು ಪೋಸ್ಟ್ಗಳ ಒಂದು ನೇಮಕಾತಿ ಹೇಳಿದ್ರಂದ್ರೆ 826 ಪೋಸ್ಟ್ಗಳಿಗೆ ಸಂಬಂಧಿಸಿದಂತ ಒಂದು ನೇಮಕಾತಿಗೆ ಸಂಬಂಧಿಸಿದ ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಸೊ ಅದ್ರ ಕುರಿತಾಗಿ ಎಷ್ಟೋ ಜನ ನನ್ ಕಮೆಂಟ್ ಮಾಡಿ, ಸರ್ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಿ, ಯಾವ ಸಬ್ಜೆಕ್ಟ್ ಬೇಕು, ಏನ್ ಓದ್ಬೇಕು, ಏನು ಓದಬಾರ್ದು, ಮತ್ತೆ ಪೇಪರ್ ಫಸ್ಟ್ ಅಲ್ಲಿ ಯಾವ ತರ ಓದ್ಕೋಬೇಕು ಎಲ್ಲ ಕೇಳಿದ್ರಿ. ಅದಕ್ಕೆ ಸಂಬಂಧಿಸಿದಂತೆ ಒಂದು ವಿಡಿಯೋಗೂ ಕೂಡ ಮಾಡಿ ಹಾಕಿದ್ದೀನಿ, ಅದನ್ನ ನೋಡ್ರಿ. ಆಮೇಲೆ ಈ 2,000 ಒಂದು ಪೋಸ್ಟ್ಗಳಲ್ಲಿ ವಿಶೇಷವಾಗಿ ಈ ಇಂಜಿನಿಯರಿಂಗ್ ಕಾಲೇಜು ಮತ್ತು ಪಾಲಿಟೆಕ್ನಿಕಲ್ ಕಾಲೇಜಲ್ಲಿ ಕೂಡ ರಿಮೈನಿಂಗ್ 826 ಪೋಸ್ಟ್ಗಳನ್ನ ಮೈನಸ್ ಮಾಡಿದ್ರೆ ಸುಮಾರು 1174 ಪೋಸ್ಟ್ಗಳು ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಲೆಕ್ಚರ್ಗಳ ಒಂದು ಪೋಸ್ಟ್ಗಳನ್ನ ತುಂಬುತ್ತಾ ಇದ್ದಾರೆ. ಸೊ ಈ ಇಂಜಿನಿಯರಿಂಗ್ ಮುಗಿದಿರ್ತಕ್ಕಂಥ ಎಂಟೆಕ್ ಆಗಿರ್ತಕ್ಕಂಥ ಏನದು ಅದು ವಿದ್ಯಾಮಿತ್ರರು ಮತ್ತು ಸ್ಪರ್ಧಾ ಮಿತ್ರರು ಏನ್ ಮಾಡ್ರಿ, ನೀವು ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಡುತ್ತೆ. ಇನ್ನು ಪಾಲಿಟೆಕ್ನಿಕಲ್ ಅಂದ್ರೆ ಡಿಪ್ಲೊಮಾ ಕಾಲೇಜು, ಇಲ್ಲಿ ಬರೀ BE ಆಗಿದ್ರೆ ಸಾಕಾಗಿತ್ತು. BE ಎಜುಕೇಶನ್ ಆದ್ರೆ ಸಾಕು. ಸೊ ಇದು ಕುರಿತಾಗಿ ನಾನು ಟೆಕ್ನಿಕಲ್ ಒಂದು ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಿಸಿದ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಅದನ್ನೆಲ್ಲ ನೋಡ್ಕೊಡ್ರಿ. ಅಟ್ ಪ್ರೆಸೆಂಟ್ ಏನೈತೆ ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ 100% ಸತ್ಯ 826 ಪೋಸ್ಟ್ಗಳು ನೇಮಕಾತಿ ಆಗುತ್ತಾ. ಸೊ ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ನೀವೆಲ್ಲರೂ ಕೂಡ ತಯಾರಿಯನ್ನ ನಡೆಸ್ರಿ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ ಇಷ್ಟು ನಾನು ನಿಮ್ಗೆ ಹೇಳ್ತಕ್ಕಂಥ ಒಂದು ಪ್ರಮುಖ ವಿಚಾರ. ಇದರಲ್ಲಿ ಇನ್ನೊಂದೇನ್ ನೋಡೋದಾದ್ರೆ, ನಾವು ಪ್ರಮುಖವಾಗಿ ಇಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಭಾಗದಲ್ಲಿ ನೋಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ 5,267 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಎಷ್ಟು? 5,267 ಹುದ್ದೆಗಳನ್ನು ಎಲ್ಲಿ? HK ಭಾಗದಲ್ಲಿ. ಆಮೇಲೆ ಮುಂದುವರಿದು, ಇಲಾಖೆಯಲ್ಲಿ ಇನ್ನೂ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ತರ್ಕಬದ್ಧಗೊಳಿಸಿ, ಈ ಪದ ಮಾಡ್ಕೊಂಡ್ರೆ ತರ್ಕಬದ್ಧಗೊಳಿಸಿ 5,000 ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು. ಟೋಟಲ್ ಎಷ್ಟು? 5,000. ಇಲ್ಲಿ 5,000 ಸೇರಿಸಿ 7, 6, 2, 10 ಅಂದ್ರೆ ಒಟ್ಟು 10,267 ಪೋಸ್ಟ್ಗಳನ್ನ ಈ ಸಲ ತುಂಬುತ್ತಾರಂತ ಒಂದು ಬಜೆಟ್ ಅಲ್ಲಿ ಘೋಷಣೆ ಆಗಿದೆ. ಎಷ್ಟು? ಈ 5,000 ಹುದ್ದೆಗಳನ್ನ ಮತ್ತು 5,267 ಹುದ್ದೆಗಳನ್ನ HK ಭಾಗದಲ್ಲಿ ಪಕ್ಕ 100%. ಇದ್ರ ಯಾರು ತಯಾರಿ ಮಾಡ್ತಾ ಇದಿಲ್ಲ, ನೀವು ಯಾವ್ದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇದು 100ಕ್ಕೆ 100 ಅಂತೂ ಕಾಲ್ಫಾರ್ಮ್ ಆಗೋ ಸತ್ಯ. ಯಾವುದು? 5,267 ಹುದ್ದೆಗಳು HK ಭಾಗದಲ್ಲಿ ಅಟ್ ಪ್ರೆಸೆಂಟ್. ಐ ಥಿಂಕ್ ಇದು GPSTR ಆರ್ PSTR, ಇಲ್ಲ HSTR ಆರ್ PSTR, ಈ ಮೂರಲ್ಲಿ ಯಾವ್ದಾರ ಒಂದು ಇದ್ದೇ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. 5,267 ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಪಕ್ಕ ನೋಟಿಫಿಕೇಶನ್ ಆಗತ್ತೆ, ಇದಕ್ಕೆ ಡೌಟೇ ಬೇಡ. ಮತ್ತೆ ಇನ್ನೂ ಒಂದು ಕೆಲವು ಯೂಟ್ಯೂಬರ್ಗಳು ಜಾಸ್ತಿ ಹೇಳ್ಬಿಟ್ಟಿರ್ತಾರ, ಅವ್ರು ಎಷ್ಟು 15,000 ಪೋಸ್ಟ್ಗಳನ್ನ ತುಂಬ್ತಾರೋ,
ಅಷ್ಟು ಇಷ್ಟು ಅಂತ ಅದೆಲ್ಲ ಸುಳ್ಳು. ಇವತ್ತಿನ ಬಜೆಟ್ ಒಳಗೆ ಹೇಳಿದೆ ಇಷ್ಟೇ, 15,000 ಪೋಸ್ಟ್ಗಳನ್ನು ತುಂಬಂಗಿಲ್ಲ, ಮತ್ತೆ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಕ್ರಿಯೇಟ್ ಮಾಡಿ ಬಿಟ್ಟಿರ್ತಾರೆ. ಬಜೆಟ್ ಒಳಗೆ ಇರ್ತಕ್ಕಂಥ ಕಾಪಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಾನು. ತುಂಬೋದು ಮಾತ್ರ ಎಟ್ ಪ್ರೆಸೆಂಟ್ 5,267 ಪೋಸ್ಟ್ಗಳು ಮಾತ್ರ HK ಭಾಗದಲ್ಲಿ. ಇನ್ನು ಉಳಿದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಅಷ್ಟು 5,000 ಹುದ್ದೆಗಳನ್ನ ತುಂಬುತ್ತಾರ. ಒಟ್ಟು ಟೋಟಲ್ ಏನು 10,267 ಪೋಸ್ಟ್ಗಳನ್ನ ಈ ವರ್ಷ ತುಂಬುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೆ ಬಜೆಟ್ ಒಳಗೆ ಒಂದು ಸಂದೇಶ ಕೊಟ್ಟಾರ, 15,000 ಅಂತ ಒಂದು ಪದ ಕೊಟ್ಟವ್ರೆ. ಬಟ್ ಅದೇನದ ಒಂದು ಟ್ರೈನಿಂಗ್ ಇದೆ, ಅದು ಜ್ಞಾನ ಸೇತು ಅಂತ. ಆ ಜ್ಞಾನ ಸೇತು ಟ್ರೈನಿಂಗ್ ಮೂಲಕ ಸುಮಾರು 2 ಲಕ್ಷ ವಿದ್ಯಾರ್ಥಿಗಳು ಮತ್ತು ನೋಡಿ ಇದನ್ನ ಹೇಳ್ತೀನಿ ನೋಡಿ, ಈಗ ಜ್ಞಾನ ಸೇತು ಕಾರ್ಯಕ್ರಮ, ಅದು ಜ್ಞಾನ ಸೇತು ಕಾರ್ಯಕ್ರಮ ಒಳಗೆ ಅದು ಟ್ರೈನಿಂಗ್ ಐತೆ. ಅದು ಎಷ್ಟು 15,000 ಶಿಕ್ಷಕರಿಗೆ ಟ್ರೈನಿಂಗ್ ಕೊಡೋದು ಮತ್ತು 2 ಲಕ್ಷ ವಿದ್ಯಾರ್ಥಿಗಳಿಗೆ ಏನದು ಅದೊಂದು ಟ್ರೈನಿಂಗ್ ಇದೆ ಜ್ಞಾನ ಸೇತು ಪ್ರಕಾರ, ಅದ್ರ ಸಂಬಂಧಪಟ್ಟಂಗ ಅದು. ಬಟ್ ಈಗ ಎಟ್ ಪ್ರೆಸೆಂಟ್ ತುಂಬೋದ ಒಂದು ಸಿಚುವೇಶನ್ ಎಷ್ಟೈತೆ ನೋಡ್ರಿ, ಕೇವಲ ಎಷ್ಟು ಈ ಸಲ ಬಜೆಟ್ನಾಗ ಘೋಷಣೆ ಮಾಡಿದಷ್ಟು ಅಂದ್ರೆ ಕೇವಲ 10,000 ನೋಡಿ ಕರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ, 10,267 ಪೋಸ್ಟ್ಗಳನ್ನ ಈ ವರ್ಷ 100% ಟೀಚರ್ ಪೋಸ್ಟ್ಗಳನ್ನ ತುಂಬುತ್ತಾರೆ. ಇದಕ್ಕ ನೀವು ಪ್ರಿಪೇರ್ ಆಗ್ರಿ. ಇದಕ್ಕಿಂತ ಹೆಚ್ಚಿನ ಭರ್ತಿ ಆಗೋದಿಲ್ಲ. ಅದು ಮತ್ತೆ ಇದ್ದದ್ದು ಹೇಳ್ಬಿಡ್ತೀನಿ, ಸುಮ್ನೆ ಬಜೆಟ್ ಒಳಗೆ ಏನ್ ಘೋಷಣೆ ಮಾಡಿದ್ರೆ ಅಷ್ಟೇ ಮಾಡ್ತಾರ ಅವ್ರು, ಎಕ್ಸ್ಟ್ರಾ ಏನ್ ಮಾಡೋದಿಲ್ಲ ಈ ಸಲ. ಅಷ್ಟು ಮಾತ್ರ ಸತ್ಯ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ದು ಕೂಡ ನಿಮ್ಗೆ ಇದ್ದು ಹೇಳ್ತೀನಿ. ಇಲ್ಲಿ ಹೇಳೋದೇನಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಕೇವಲ ಇರ್ತಕ್ಕಂತ ಒಂದು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 826 ಪೋಸ್ಟ್ಗಳನ್ನ ಇವ್ರು ತುಂಬುತ್ತಾರ. ಇನ್ನು PU ಕಾಲೇಜು ಡೌಟ್ ಐತೆ, ಅದು ಆಗುತ್ತೋ ಇಲ್ಲೋ ಡೌಟ್ ಐತಿ. ಅಲ್ಲಿ ಇದ್ರೆ ಏನಂತ 11,000 ಪೋಸ್ಟ್ಗಳಿದಾವ, ಬಟ್ ಏನ್ ಮಾಡಕ್ಕಾಗಲ್ಲ. ಬಟ್ ಇದ್ರ ಜೊತೆ ಏನೋ ಕ್ರೈಸ್ದ್ ಏನಿದೆ ಅಂದ್ರೆ ಕ್ರೈಸ್ದು ಏನು ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನ್ ಏನೈತಿಲ್ಲ, ಅಲ್ಲಿ ಎಷ್ಟಂದ್ರೆ 1,710 ಪೋಸ್ಟ್ಗಳನ್ನ ತುಂಬುತ್ತಾರ. ಇಷ್ಟು ಮಾತ್ರ ಪ್ರಮುಖವಾದ ಮಾಹಿತಿ ಇವತ್ತಿಂದು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಏನು ನಾನು ಫೋಕಸ್ ಮಾಡೋದು ಎಷ್ಟು ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದಂತೆ GK ಟೆಸ್ಟ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು 20 ಟೆಸ್ಟ್ಗಳು ಇರ್ತಾವೆ. ಇದರಲ್ಲಿ 20 ಟೆಸ್ಟ್ಗಳು ಇರ್ತಾವ. ಪ್ರತಿಯೊಂದು ಟೆಸ್ಟಿಗೂ ಕೂಡ ನಾವು ಚಿಕ್ಕದಾಗಿರ್ತಕ್ಕಂಥ ಸಿನಾಪ್ಸಿಸ್ ಕೊಡ್ತಾ ಇದೀವಿ. ಮತ್ತೆ ಒಂದು ಟೆಸ್ಟ್ 50 ಕ್ವಶನ್ಸ್ ಇರುತ್ತೆ, 50 MCQ ಇರ್ತಾವ. ಈ 50 MCQಗಳಿಗೆ ದಿ ಬೆಸ್ಟ್ ಸಿನಾಪ್ಸಿಸ್ ಅನ್ನು ಕೊಡ್ತಾ ಇದೀನಿ ನಾನು, ದಿ ಬೆಸ್ಟ್ ಸಿನಾಪ್ಸಿಸ್. ಇದರೊಳಗೆ 20 ಟೆಸ್ಟ್ಗಳಲ್ಲಿ ಏನ್ ಮಾಡ್ತೀನಿ ಅಂದ್ರೆ 10 ಟೆಸ್ಟ್ ಏನೈತೆ ಅಂದ್ರೆ ಸಬ್ಜೆಕ್ಟ್ ವೈಸ್ ಇರುತ್ತೆ, 10 ಟೆಸ್ಟ್ ಸಬ್ಜೆಕ್ಟ್ ವೈಸ್ ಇರುತ್ತೆ. ಇನ್ನು 10 ಟೆಸ್ಟ್ ಫುಲ್ ಲೆಂತ್ ಇರುತ್ತೆ. ಇಲ್ಲಿ FLT ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಇವೆಲ್ಲವೂ ಕೂಡ 20 ಟೆಸ್ಟ್ಗಳಿಗೆ ಉತ್ತಮವಾದ ಎಕ್ಸ್ಪ್ಲನೇಷನ್ ಇರ್ತದೆ. ಮತ್ತು ಆ ಕ್ವಶನ್ ಮೇಲೆ ಫ್ರೀ ವಿಡಿಯೋ ಕ್ಲಾಸ್ಗಳನ್ನ ಮಾಡಿಕೊಡ್ತೀನಿ ನಿಮಗೆ, ಫ್ರೀ ವಿಡಿಯೋ ಕ್ಲಾಸ್ಗಳು. ಟೋಟಲ್ ಆಗಿ ಇದೇನಿದೆ ಅಸಿಸ್ಟೆಂಟ್ ಪ್ರೊಫೆಸರ್ ಟೆಸ್ಟ್ ಸೀರೀಸ್ಗಳಲ್ಲಿ ನೀವೇನು ಓದಿಲ್ಲ ಅಂದ್ರೂ ಕೂಡ ನಮ್ಮ ಟೆಸ್ಟ್ ಸೀರೀಸ್ ಮೂಲಕ ನಿಮ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ 2026 ನೇಮಕಾತಿ ಸಂಬಂಧಿಸಿ GK ಟೆಸ್ಟ್ ಸೀರೀಸ್ ಕಂಪ್ಲೀಟ್ ಮಾಡಿಕೊಡ್ತೀನಿ. ಇದ್ರೊಳಗೆ ಡೌಟ್ ಇಲ್ಲ, ನೀವು ಯಾರು ಬೇಕಾದ ಕ್ವಶನ್ಸ್ ಕೇಳ್ರಿ, ಅದಕ್ಕೆ ನಾನು ಪ್ರೂಫ್ ಸಮೇತ ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಇವಾಗ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಿಮಗೆ, ಅಸಿಸ್ಟೆಂಟ್ ಪ್ರೊಫೆಸರ್ ಸುಳ್ಳು ಸುದ್ದಿಗೆ ಯಾವ್ದು ಬಲಿ ಹಾಕೋಬೇಡ್ರಿ. 826 ಇರೋದು ಮಾತ್ರ, ಬಟ್ ಟೋಟಲ್ ಆಗಿರೋದು 2,000. ಇದ್ರೊಳಗೆ ಏನಾಗತ್ತಂದ್ರ ಎಂಜಿನಿಯರಿಂಗ್ ಕಾಲೇಜು ಮತ್ತೆ ಪಾಲಿಟೆಕ್ನಿಕಲ್ ಕಾಲೇಜು ಮೈನಸ್ ಆಗತ್ತ. ಇದು 826 ಮೈನಸ್ ಮಾಡ್ರೆ ಉಳಿದಿದ್ ಮಾತ್ರ ಅಷ್ಟು ಇರುತ್ತದು. ಸೊ ಎಷ್ಟು ಪ್ರಮುಖವಾದ ಮಾಹಿತಿ. ಇನ್ನು ಹೈದರಾಬಾದ್ ಕರ್ನಾಟಕದಾಗ ಮೊದಲೇ ಹೇಳಿದ್ದೆ ನಾನು, ಎಷ್ಟು 5,267 ಒಂದು. ಇನ್ನು ರಿಮೈನಿಂಗ್ ಅದರ್ಸ್ 5,000. ಇಷ್ಟೇ ಪೋಸ್ಟ್ ಖಾಲಿ ಆಗೋದು. ಅದು 15,000 ಅಂತ ಕೆಲವೊಬ್ರು ಹೇಳ್ತಾರೆ, 15,000 ಅದೆಲ್ಲ ಸುಳ್ಳದು. ಇರ್ತಕ್ಕಂಥ ಬಜೆಟ್ ಅಲ್ಲಿ ಘೋಷಣೆ ಆಗಿರೋದು ಅಷ್ಟೇ. ಅದು ಬೇಕಾದ್ರೆ ಬಜೆಟ್ ಕಾಪಿ ತೆಗೆದು ನೋಡ್ರಿ, ಅಷ್ಟೇ ಇರ್ತದೆ, ಎಕ್ಸ್ಟ್ರಾ ಇಲ್ಲ. ಅದನ್ನ ಕುತ್ಕೊಂಡು ಹೇಳಿದೀನಿ ನಿಮ್ಗೆ. ಬನ್ನಿ ಮುಂದಿನ ಒಂದು ವಿಡಿಯೋದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಟೆಸ್ಟ್ ಸೀರೀಸ್ ಮಾತಾಡ್ತೀನಿ, ಮತ್ತೆ PC ಟೆಸ್ಟ್ ಸೀರೀಸ್ ಮಾತಾಡ್ತೀನಿ. PC ಸಂಬಂಧಿಸಿದಂತೆ ನಾವು ಫಿಸಿಕಲ್ ಎಜುಕೇಶನ್ ಕೊಡ್ತಾ ಇದೀವಿ. ಫಿಸಿಕಲ್ ಎಜುಕೇಶನ್ ಟೆಸ್ಟ್ ಇದ್ರೆ ಅದನ್ನು ಕೂಡ ಮಾಡ್ತಾ ಇದೀವಿ. ನಿಮ್ಗೆ ರನ್ನಿಂಗು, ಹೈಟು, ಚೆಸ್ಟ್, ಗುಂಡೆ ಎಸೆತ, ಥ್ರೋ ಎಸೆತ ಸಂಬಂಧಪಟ್ಟ ಹೈ ಜಂಪ್, ಲಾಂಗ್ ಜಂಪ್ ಎಲ್ಲ ಕೂಡ ಅದ್ರ ಬಗ್ಗೆ ತರಬೇತಿ ಇರುತ್ತೆ ನಮ್ಮ ಹತ್ರ. ಯಾರಿಗಾದ್ರೂ ಆ ಟೆಸ್ಟ್ ಸೀರೀಸ್ಗಳು ಬೇಕಾಗಿದ್ರ 8601862999 ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ಮ ಒಂದು ಎಲ್ಲಾ ಮುಂದಿನ ಪ್ರಿಪರೇಷನ್ ಬಜೆಟ್ ಮೂಲಕ ಈಡೇರಿಸ್ಕೊಳ್ರಿ. ನೆಕ್ಸ್ಟ್ ಏನಂದ್ರ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಮತ್ತ we wish you very all the best for your upcoming assistant professor notification and teacher notification, and we have good plans for your preparation. We will meet in next video. Thank you for this watching video. Jai Hind, Jai Karnataka.